ಆಫೀಸ್ಗೆ ಬಂದಿದ್ದ ಬಿಜೆಪಿಗರ ವಿರುದ್ಧ ಸಂತ್ರಸ್ತರು ಗರಂ ಆಗಿರುವ ಪ್ರಸಂಗ ನಡೆದಿದೆ. ಅಶೋಕ್ ಅವರದ ಕೋಗಿಲು ನಿವಾಸಿಗಳು ಕೆಂಡಾಮಂಡಲರಾಗಿದ್ದಾರಂತೆ. ನಮ್ಮ ಸಂಬಂಧಿಕರು ಬೇರೆ ರಾಜ್ಯದಲ್ಲಿ ಇರಬಾರ್ದಾ? ಸಂಬಂಧಿಕರ ವಿಡಿಯೋ ತೋರಿಸಿ ನಾವು ಬೇರೆ ರಾಜ್ಯದವರು ಅಂತಿರಲ್ಲ, ಸರಿನಾ? ಅದು ಬೇರೆ ದೇಶದವರು ಇಲ್ಲಿ ಇದ್ದಾರೆ ಅಂತ ಹೇಳ್ತಿರಲ್ಲ ನೀವು. ಬೇರೆ ದೇಶದಿಂದ ಬರೋಕೆ ಪಾಸ್ಪೋರ್ಟ್ ಕೊಟ್ಟಿದ್ಯಾರು? ಪಾನ್ ಕಾರ್ಡ್ ಕೊಟ್ಟಿದ್ದು ಕೇಂದ್ರ ಸರ್ಕಾರ ಅಲ್ವಾ? ಹಂಗಾದ್ರೆ ಅಂತ ಅಶೋಕ್ಗೆ ಕೋಗಿಲು ಕ್ರಾಸ್ ನಿವಾಸಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೋಗಿಲು ಕ್ರಾಸ್ ನಲ್ಲಿ ಯಾರು ಅಕ್ರಮ ವಲಸಿಗರು ಇಲ್ಲ, ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ದು ತಪ್ಪು ಅಂತ ನಿವಾಸಿಗಳು ಹೇಳ್ತಾ ಇದ್ದಾರೆ. ಬೇರೆ ಕಡೆ ಮನೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಹೀಗಿರುವಾಗ ವಿಪಕ್ಷ ನಾಯಕರು ನಮ್ಮೆಲ್ಲ ಸುಳ್ಳು ಮಾಹಿತಿನ ಕೊಡ್ತಾ ಇದ್ದಾರೆ ಅಂತ ಅಶೋಕ್ ವಿರುದ್ಧ ಕೋಗಿಲು ಕ್ರಾಸ್ ನಿವಾಸಿಗಳು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರು ಹೇಳಿರುವ ಅಥವಾ ಇವ್ರು ಮಾಡ್ತಾ ಇರೋ ಆರೋಪದಲ್ಲಿ ಒಂದು ಬಹಳ ಗಂಭೀರ ಆರೋಪವನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಅಕ್ರಮ ನಿವಾಸಿಗಳು, ಬಾಂಗ್ಲಾ ನಿವಾಸಿಗಳು ಅಂತ ಅಂದ್ರೆ ಅವರು ಬಾರ್ಡರ್ ದಾಟಿ ಹೆಂಗ್ ಬಂದ್ರು ಒಳಗೆ? ಇಂಡಿಯನ್ ಆರ್ಮಿ ಯಾರ್ ಕಂಟ್ರೋಲ್ ಅಲ್ಲಿ ಇದೆ ಹೇಳಿ? ಒಂದು. ಅಂಡ್ ಇಲ್ಲಿಗೆ ಬಂದ ಮೇಲೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇದು ಯಾವುದು ಸ್ಟೇಟ್ ಗೌರ್ಮೆಂಟ್ ಅಂಡರ್ ನಲ್ಲಿ ಬರಲ್ಲ. ಅವ್ರಿಗೆ ಕೊಟ್ಟಿದ್ ಯಾರು? ಹಂಗಾದ್ರೆ ಬಿಜೆಪಿ ಅವರಲ್ವಾ, ಕೇಂದ್ರದವರಲ್ವಾ? ಅವ್ರಿಗೆ ಪ್ರಶ್ನೆ ಮಾಡ್ರಿ ಅಂತ ಅವ್ರದ್ದು. ಒಟ್ಟಾರೆಯಾಗಿ ನೋಡಿ, ಇಲ್ಲಿ ಕೋಗಿಲು ಕ್ರಾಸ್ ಬಳಿ ಮನೆ ಶೆಡ್ ಎಲ್ಲ ತೆರವು ಮಾಡಿದ ನಂತರ ತಕ್ಷಣವೇ ಪರಿಹಾರಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಏನೇನ್ ಮಾಡ್ತಾರೆ ನೋಡೋಣ ತಡೀರಿ. ಹೋಗ್ತೀರಾ ಹೆಂಗೆ? ನಾವು ಹೋಗ್ತೀವಿ ಸರ್, ಯಾಕಾದ್ರೆ ಬೇಕು. ಇವಾಗ 10 ದಿವಸದಿಂದ ನಾವು ಚಳಿಯಲ್ಲಿ ಒದ್ಲಾಡ್ತಾ ಇದ್ದೀವಿ. ಏನೋ ನೀರ್ ಇಲ್ದಿರಾ ಅದಿಲ್ದಿರಾ ಸ್ನಾನ ಮಾಡಕ್ ಹೇಳ್ತೀವಿ, ಹೋಗ್ತೀವಿ. ಇವಾಗ ಮನೆ ಕೊಟ್ರೆ ನಾವು ಅವಾಗ ರೆಡಿ ಆಗಿದ್ದೀವಿ. ಅದು ಅವ್ರಿಗೆ ಸೇರಿರೋದು, ತಾವ್ ಹೇಳೋದು ಹೇಳ್ತೀವಿ. ಏನೋ ನಮ್ಗ ತಗೊಂಡೋಗಿದಾರಮ್ಮ ಅವ್ರದ್ದು ಎಲ್ಲ ತಗೊಂಡೋಗೋರೆ. ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟ್ ಐ ಡಿ, ಇದು ಕೂಪನ್ ಕಾರ್ಡು ಎಲ್ಲ ತಗೊಂಡೋಗೋರು. ಈಗ ಬೇರೆ ಕಡೆ ಮನೆ ಕೊಟ್ರೆ ಹೋಗ್ತೀರಾ ಹೆಂಗೆ? ನಾವು ಹೋಗ್ತೀವಿ ಸರ್, ಯಾಕಾದ್ರೆ ಬೇಕು. ಇವಾಗ 10 ದಿವಸದಿಂದ ನಾವು ಚಳಿಯಲ್ಲಿ ಒದ್ಲಾಡ್ತಾ ಇದ್ದೀವಿ. ಏನೋ ನೀರ್ ಇಲ್ದಿರಾ ಅದಿಲ್ದಿರಾ ಸ್ನಾನ ಮಾಡಕ್ ಹೇಳ್ತೀವಿ, ಹೋಗ್ತೀವಿ. ಇವಾಗ ಮನೆ ಕೊಟ್ರೆ ನಾವು ಅವಾಗ ರೆಡಿ ಆಗಿದ್ದೀವಿ. ಅದು ಅವ್ರಿಗೆ ಸೇರಿರೋದು, ತಾವ್ ಹೇಳೋದು ಹೇಳ್ತೀವಿ. ಏನೋ ನಮ್ಗ ಈಗ ಬೇರೆ ಕಡೆ ಮನೆ ಕೊಟ್ರೆ ಹೋಗ್ತೀರಾ ಹೆಂಗೆ? ನಾವು ಹೋಗ್ತೀವಿ ಸರ್, ಯಾಕಾದ್ರೆ ಬೇಕು. ಇವಾಗ 10 ದಿವಸ ಸರ್ ನಾವು ಹೋಗ್ಲೇಬೇಕು. ಯಾಕಂದ್ರೆ ಸರ್ಕಾರದ್ದು ನಿರ್ಧಾರ ಏನಿದೆ ಅದ್ರ ಬಗ್ಗೆ ನಾವೆಲ್ಲ ತಲೆ ಬಗ್ಗಿಸ್ಲೇಬೇಕಿದೆ. ಹೋಗಲ್ಲ ಅಂದ್ರೆ ಅದಾಗಲ್ಲ ಅಲ್ವಾ? ನಮ್ದು ಸ್ವಲ್ಪ ಡಿಮ್ಯಾಂಡು ಸರ್ಕಾರ ಕೇಳಬೇಕು, ಅವ್ರ ಡಿಮ್ಯಾಂಡ್ ನಾವು ಕೇಳಬೇಕು. ಯಾರನ್ನ ಇರಲಿ, ನ್ಯಾಯದ ಮಾತಂದ್ರೆ ನಾವು ಮುಂದೆ ಇರ್ತೀವಿ, ತಲೆ ಬಗ್ಗಿಸ್ತೀವಿ. ಸೆಲೆಬ್ರೇಷನ್ ಏನು ಮಾಡಿಲ್ಲ. ಹೋದ ವರ್ಷ ಮಾಡಿದ್ವಿ ನಾವು, ತುಂಬಾ ಚೆನ್ನಾಗಿ ಮಾಡಿದ್ವಿ. ಹೊಸ ಬಟ್ಟೆ, ಕೇಕ್ ಕಟ್ ಮಾಡಿದ್ವಿ, ಸ್ವೀಟ್ ಹಂಚಿದ್ವಿ. ನಾನು ಮೋರ್ ಡೀಟೇಲ್ಸ್ ನನ್ನ ಕರೀಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಇವ್ರುಗಳು ವಾಯ್ಸ್ ಎತ್ತಿರೋದ್ರಲ್ಲೂ ಒಂದು ಗಮನಿಸಬೇಕಾಗಿರೋ ಅಂಶ ಏನಪ್ಪಾ ಅಂದ್ರೆ, ಈ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಯಾರ್ ಕಂಟ್ರೋಲ್ ಅಲ್ಲಿ ಬರುತ್ತೆ? ಯಾವ ಗವರ್ಮೆಂಟ್ ಕಂಟ್ರೋಲ್ ಅಲ್ಲಿ ಬರುತ್ತೆ? ಸರಿ, ಅಕ್ರಮ ಬಾಂಗ್ಲಾ ನಿವಾಸಿಗಳು ಅಂದ್ರೆ ಅವ್ರನ್ನ ಬಾರ್ಡರ್ ದಾಟಿ ಒಳಗ್ ಬರೋಕ್ ಬಿಟ್ಟಿದ್ ಯಾರು ಅಂತಲೂ ಒಂದು ಪ್ರಶ್ನೆ ರೈಸ್ ಆಗುತ್ತೆ. ಯಾರು ತಪ್ಪು ಹಾಗಾದ್ರೆ ಇಲ್ಲಿ ಅಂತ. ಅಂಡ್ ಸರ್ಕಾರ ನಮ್ಮ ರಾಜ್ಯದವರ ಅಥವಾ ಬೇರೆ ದೇಶದವರ ಅಂತ ಹುಡುಕುವಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದೆಯಾ? ಅಂಡ್ ಈ ಮನೆ ಕಳ್ಕೊಂಡಿರೋರಿಗೆ ಏನ್ ಮಾಡ್ತಾರಂತೆ ಸದ್ಯಕ್ಕೆ? ಯಾವಾಗ ನಿರೀಕ್ಷೆ ಮಾಡ್ಬೋದು ಅವರು? ಅಶೋಕ್ ಅವ್ರು ಬಂದ ಪರಿಸ್ಥಿತಿ ಹೆಂಗಿತ್ತು ಅಲ್ಲಿ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಕಳೆದ 12 ದಿನಗಳ ಹಿಂದೆ ಕೋಗಿಲು ಕ್ರಾಸ್ ನಲ್ಲಿ ಡೆಮಾಲಿಷನ್ ಆದಂತಹ ನಿರಾಶ್ರಿತರ ವಿರುದ್ಧ ರಾಜಕೀಯವಾಗಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಬರ್ತಾ ಇದೆ. ಒಂದ್ ಕಡೆ ವಿಪಕ್ಷ ನಾಯಕ ಅಶೋಕ್ ಅವರು, ಇಲ್ಲ ಇಲ್ಲಿ ಯಾರು ಕೂಡ ಇಲ್ಲಿನ ನಿವಾಸಿಗಳಲ್ಲ, ಅವರೆಲ್ಲರೂ ಕೂಡ ಅಕ್ರಮವಾಗಿ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿರುವಂತವ್ರು ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾರೆ. ಜೊತೆಗೆ ನಿನ್ನೆನೂ ಕೂಡ ಕೋಗಿಲು ಕ್ರಾಸ್ ನಲ್ಲಿ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾರೋ ಕಾಶ್ಮೀರದವರು ಬಂದು ಇಲ್ಲಿ ವಾಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದು ವಿಡಿಯೋವನ್ನ ತೋರಿಸಿದ್ರು. ಈಗ ಆ ಅಶೋಕ್ ಅವರ ಹೇಳಿಕೆಗೆ ಕೋಗಿಲು ನಿವಾಸಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ನಮ್ಮ ಸಂಬಂಧಿಕರು ಬೇರೆ ಬೇರೆ ದೇಶದಲ್ಲಿ ಇರಬಾರ್ದಾ, ಬೇರೆ ಬೇರೆ ರಾಜ್ಯದಲ್ಲಿ ಇರಬಾರ್ದಾ? ಜಮ್ಮು ಕಾಶ್ಮೀರ ಎಲ್ಲಿರುವಂತದ್ದು? ನಮ್ಮ ದೇಶದಲ್ಲೇನೆ ಇರುವಂತದ್ದು. UP ಯಲ್ಲಿರುವಂತದ್ದು ನಮ್ಮ ದೇಶದಲ್ಲೇ ಇರುವಂತದ್ದು. ಬಿಹಾರ ಎಲ್ಲಿದೆ? ನಮ್ಮ ದೇಶದಲ್ಲೇ ಇದೆ. ಅಂದ್ರೆ ಬೇರೆ ದೇಶದಿಂದ ಅಕ್ರಮವಾಗಿ ವಲಸಿಗಾರರು ಬರ್ತಾರೆ ಅಂತಂದ್ರೆ ಅವರಿಗೆ ಪಾಸ್ಪೋರ್ಟ್ ಅನ್ನ ಕೊಟ್ಟಿರುವಂತ ಯಾರು? ಕೇಂದ್ರ ಸರ್ಕಾರ. ಜೊತೆಗೆ ಬೇರೆ ದೇಶದಿಂದ ಅಕ್ರಮವಾಗಿ ಇಲ್ಲಿ ವಾಸವಾಗಿದ್ದಾರೆ ಅಂತಂದ್ರೆ ಅವರಿಗೆ ಪಾನ್ ಕಾರ್ಡ್ ಕೊಟ್ಟಿರುವಂತದ್ದು ಯಾವುದು? ಅದು ಕೂಡ ಕೇಂದ್ರ ಸರ್ಕಾರ. ಅಂದ್ರೆ ಕೇಂದ್ರ ಸರ್ಕಾರ ಇಲ್ಲೆಲ್ಲ ಲೋಪ ಇದೆಯಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಸ್ವತಃ ಅಶೋಕ್ ಅವರಿಗೆ ಮಾಡುವಂತ ಕೆಲಸವನ್ನ ನಿವಾಸಿಗಳು ಮಾಡ್ತಿದ್ದಾರೆ. ಅಂದ್ರೆ ಅವ್ರು ಹೇಳುವಂತ ಪ್ರಕಾರ ಇಲ್ಲಿ ಯಾರು ಕೂಡ ಅಕ್ರಮವಾಗಿ ವಲಸಿಗರಿಲ್ಲ. ನಮ್ಮ ಸಂಬಂಧಿಕರು ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶದಲ್ಲಿದ್ದಾರೆ. ಅವರು ಒಂದು ಹಬ್ಬ ಆಗಿರ್ಬೋದು, ಒಂದು ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಆ ವಿಡಿಯೋವನ್ನ ಇಟ್ಕೊಂಡು ಅವ್ರು ಅಕ್ರಮವಾಗಿ ಬಂದಿದ್ದಾರೆ ಅಂತ ಹೇಳುವಂತದ್ದು ಸರಿಯಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳ್ತಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರನು ಕೂಡ ಈಗ ಇಲ್ಲಿರುವಂತಹ ನಿರಾಶ್ರಿತರಲ್ಲಿ ಯಾರು ನಿಜವಾಗ್ಲೂ ಅಧಿಕೃತವಾಗಿ ವಾಸ ಇದ್ದಾರೆ, ಯಾರು ನಿಜವಾಗ್ಲೂ ನಿರಾಶ್ರಿತರಿದ್ದಾರೆ, ಅವರಿಗೆ ಯಲಹಂಕ ಸಮೀಪ ಇರುವಂತಹ ಒಂದು
ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗಿರುವಂತಹ ನಿವೇಶನಗಳನ್ನ ಕೊಡಬೇಕು ಅನ್ನುವಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ಪೂರಕ ಎನ್ನುವಂತೆ ಅಗತ್ಯವಿರುವಂತಹ ದಾಖಲೆಗಳನ್ನ ಅಲ್ಲಿಂದ ಮನೆ ಯಾರು ಕಳ್ಕೊಂಡಿದ್ರು ಅವರಿಂದ ಪಡೆಯುವಂತ ಕೆಲಸ ಆಗಿದೆ. ಸೊ ಜನವರಿ 5ನೇ ತಾರೀಕಿನ ಒಳಗಡೆ ಯಾರು ಅಧಿಕೃತವಾಗಿ ನಿಜವಾಗ್ಲೂ ನಿರಾಶ್ರಿತರಿದ್ದಾರೆ ಅವರಿಗೆ ನಿವೇಶನ ಸಿಗುವಂತ ಸಾಧ್ಯತೆಗಳು ಇರುವಂತದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.